ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಗುರುರಾಯರು ನಮಗೆ ಯಾಕೆ ಅನುಗ್ರಹ ಮಾಡ್ತಾ ಇಲ್ಲ. ಕೆಲವರು ಹೇಳ್ತಾರೆ ನಾವು ತುಂಬ ಕಷ್ಟದಲ್ಲಿದ್ದೀವಿ, ನಾವು ರಾಯರನ್ನ ತುಂಬ ನಂಬಿದ್ದೀವಿ, ರಾಯರಿಗೆ ವ್ರತ ಸೇವೆ ಎಲ್ಲವನ್ನೂ ಮಾಡ್ತಾಯಿದ್ದೀವಿ, ಆದರೂ ಸಹ ನಮಗೆ ರಾಯರ ಅನುಗ್ರಹ ನಮ್ಮ ಮೇಲೆ ಆಗ್ತಾ ಇಲ್ಲ ಅನ್ನೋರು ಈ ವಿಡಿಯೋನ ಒಮ್ಮೆ ನೋಡಿ. ಏಕೆ ನಿಮಗೆ ರಾಯರ ಅನುಗ್ರಹ ಆಗ್ತಾ ಇಲ್ಲ ಅಂದರೆ, ನೀವು ರಾಯರ ಮೇಲೆ ನಂಬಿಕೆ ಅಥವಾ ಒಂದು ಭರವಸೆ ಇನ್ನೂ ನಿಮಗೆ ಬಂದಿಲ್ಲ ಅಂತ ಅರ್ಥ. ಯಾಕಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಒಂದು ಯಾವುದಾದ್ರು ಒಂದು ಪೂಜೆ ಅಥವಾ ಸೇವೆನ ನೀವು ಮಾಡ್ತಿದ್ದಾಗ ರಾಯರ ಮೇಲೆ ನಿಮಗೆ ಅಪನಂಬಿಕೆ ಬರುತ್ತೆ. ಏಕೆಂದರೆ ನೀವು ರಾಯರ ಹತ್ರ ಏನಾದರೂ ಒಂದು ಕೇಳ್ಕೊಂಡಿರ್ತೀರ, ಅದು ಆಗದಿದ್ದಾಗ ಬೇಜಾರಾಗುತ್ತೆ. ಅಪನಂಬಿಕೆ ಅಂದರೆ ನೀವು ರಾಯರಿಗೆ ಒಂದು ಸೇವೆನ ಮಾಡ್ತೀರ, ಯಾವುದಾದ್ರೂ ಒಂದು ಉದ್ದೇಶ ಇಟ್ಕೊಂಡು ರಾಯರೇ ನಮಗೆ ಈ ಕೆಲಸ ಆಗಬೇಕು ಅನ್ನೋದು, ಆದರೆ ನಿಮ್ಮ ಮನಸ್ಸಲ್ಲಿ ಈ ಕೆಲಸ ಆಗುತ್ತೋ ಇಲ್ವೋ ಅಂತ ನೀವು ಗೊಂದಲದಲ್ಲಿರ್ತೀವಿ. ಇದೇ ರಾಯರ ಒಂದು ದೃಷ್ಟಿಗೆ ನಾವು ಪಾತ್ರರಾಗ್ತೀವಿ. ಯಾಕಂದರೆ ರಾಯರು ನಮ್ಮನ್ನ ಇದನ್ನು ನೋಡ್ತಾರೆ, ಅಂದರೆ ನಾವು ಈ ಒಂದು ಮನೋಭಾವನೆ ಬಂದಾಗ ರಾಯರ ಭಕ್ತರಾಗೋಕ್ಕೆ ನಾವು ಇನ್ನೂ ಸಿದ್ಧರಾಗಿಲ್ಲ, ರಾಯರ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇಲ್ಲ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ. ಹಾಗಾಗಿ ನೀವು ರಾಯರ ಒಂದು ವ್ರತ ಮಾಡ್ತಿದ್ದೀರಾ, ಸೇವೆ ಮಾಡ್ತಿದ್ದೀರಾ ಅಂದರೆ ರಾಯರನ್ನ ಸಂಪೂರ್ಣವಾಗಿ ನಂಬಿ ನೀವು ರಾಯರಿಗೆ ಶರಣಾಗತರಾಗಬೇಕು. ಆಗ ಮಾತ್ರ ರಾಯರ ಅನುಗ್ರಹ ನಮ್ಮ ಮೇಲೆ ಆಗುತ್ತೆ, ನಮ್ಮ ಎಲ್ಲ ಕಷ್ಟಗಳನ್ನು ರಾಯರು ನೋಡ್ತಾರೆ. ಹಾಗೆ ನೀವು ಕೇಳ್ಬೋದು, ರಾಯರ ಅನುಗ್ರಹದಿಂದ ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಆಗುತ್ತಾ ಅಂತ ಕೇಳ್ಬೋದು. ಹೌದು, ಇದು ಸತ್ಯವ. ಆದರೆ ಇದು ಹಂತವಾಗಿ ಆಗುತ್ತೆ. ಅಂದರೆ ನಿಮಗೆ ಯಾವ ಸಮಯಕ್ಕೆ ಏನೇನು ಆಗಬೇಕು, ಏನೇನು ನಿಮಗೆ ಸಿಗಬೇಕು ಅದನ್ನೆಲ್ಲದನ್ನೂ ರಾಯರು ನೀಡ್ತಾ ಹೋಗ್ತಾರೆ. ರಾಯರ ಮೇಲೆ ನಮಗೆ ನಂಬಿಕೆ ಹಾಗೂ ಭರವಸೆ ಇದ್ದಾಗ ಮಾತ್ರ. ಕೆಲವೊಮ್ಮೆ ರಾಯರು ನಮ್ಮನ್ನ ತುಂಬ ಪರೀಕ್ಷೆ ಮಾಡ್ತಾರೆ. ನಾವು ಮಾಡುವಂಥ ಸೇವೆ ಪೂಜೆಗಳನ್ನೆಲ್ಲದನ್ನೂ ರಾಯರು ನೋಡ್ತಾ ನಮಗೆ ತುಂಬ ಪರೀಕ್ಷೆನ ನೀಡ್ತಾರೆ. ಯಾಕಂದರೆ ಅವ್ರ ಭಕ್ತರು ಯಾವ ರೀತಿ ಗುರುಗಳ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅನ್ನೋದು ಒಂದು ಉದ್ದೇಶದಿಂದ ರಾಯರು ನಮ್ಮನ್ನ ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆಯಲ್ಲಿ ನಾವು ಏನಾದರೂ ಪಾಸ್ ಆದರೆ ರಾಯರು ನಮಗೆ ನಾವೇನು ಅಂದ್ಕೊಂಡು ಮಾಡಿರ್ತೀವಿ ಅದನ್ನು ಈಡೇರಿಸ್ಕೊಡ್ತಾರೆ. ಕೆಲವು ಪರೀಕ್ಷೆ ಅಂದರೆ ಕೆಲವೊಂದೊಂದು ಸರಿ ನಮ್ಮ ಮನಸ್ಸನ್ನೇ ನಮಗೆ ಹಿಡಿತದಲ್ಲಿ ಸಿಗಲ್ಲ, ಆ ರೀತಿ ಮಾಡಿಬಿಡ್ತಾರೆ. ಇನ್ನೊಂದು ಸರಿ ಯಾಕಾದರೂ ನಾವು ಈ ಥರದ್ದೊಂದು ಮಾಡ್ತಾಯಿದ್ದೀವಿ ಅನ್ನೋ ಮನೋಭಾವನೆ ಎಲ್ಲವನ್ನೂ ತರ್ತಾರೆ. ಯಾಕಂದರೆ ಅವರ ಒಂದು ಭಕ್ತಿನ ನಮಗೆ ಚೆಕ್ ಮಾಡ್ತಾರೆ, ಅಂದರೆ ನಮ್ಮ ಪರೀಕ್ಷೆ ಮಾಡ್ತಾ ಇರ್ತಾರೆ. ನಮ್ಮ ಭಕ್ತಿ ಹೇಗಿದೆ, ನಾವು ರಾಯರನ್ನ ಸಂಪೂರ್ಣವಾಗಿ ನಂಬಿದ್ದೀವ ಅಥವಾ ನನ್ನಿಂದ ಒಂದು ಫಲನ ಪಡೆದ ಮೇಲೆ ನನ್ನನ್ನು ಮರೆತು ಬಿಡ್ತಾರಾ ಅನ್ನೋದು ಎಲ್ಲದನ್ನೂ ರಾಯರು ನಮ್ಮಿಂದ ಊಹೆ ಮಾಡಿ ನಂತರದಲ್ಲಿ ನೀವೇನು ಅಂದ್ಕೊಂಡಿರ್ತೀರ ಅದನ್ನು ನಿಮಗೆ ಖಂಡಿತವಾಗ್ಲೂ ರಾಯರು ನಿಮಗೆ ಕೊಟ್ಟೇ ಕೊಡ್ತಾರೆ. ಎಲ್ಲ ಪರೀಕ್ಷೆನೂ ದಾಟಿದ ಮೇಲೆ ನಮಗೆ ರಾಯರು ಒಳ್ಳೊಳ್ಳೆ ಮಾರ್ಗನ ತೋರಿಸ್ತಾರೆ. ರಾಯರ ಮೇಲೆ ನಮಗೆ ಸಂಪೂರ್ಣ ಭರವಸೆ ಇರಬೇಕು. ಹಾಗೆ ನಾವು ರಾಯರ ಪಾದಕ್ಕೆ ಶರಣಾಗತರಾಗಬೇಕು. ಶರಣಾಗತರಾದವರಿಗೆ ರಾಯರು ಎಂದಿಗೂ ಅವ್ರನ್ನ ಕೈ ಬಿಡಲ್ಲ. ರಾಯರ ಅನುಗ್ರಹ ಪಡೆಯಲು ನಾವೇನೂ ಇಲ್ಲ, ರಾಯರನ್ನ ಸರಳವಾಗಿ ನಮ್ಮ ಮನೇಲಿ ಪೂಜೆ ಮಾಡೋದು. ಅಲಂಕಾರ ಮಾಡೇ ನಾವು ಪೂಜೆ ಮಾಡಬೇಕು ಅಂತ ಏನಿಲ್ಲ. ಒಂದು ದಳ ತುಳಸಿನ ಇಟ್ಟು ರಾಯರನ್ನ ಪೂಜೆ ಮಾಡಿ ನಮ್ಮ ಭಕ್ತಿಯಿಂದ ನಮ್ಮ ಒಂದು ಕಷ್ಟಗಳನ್ನು, ನಮ್ಮ ಸುಖ ದುಃಖ ನೋವು ನಲಿವು ಎಲ್ಲವನ್ನೂ ರಾಯರ ಮುಂದೆ ಹೇಳ್ಕೊಂಡಾಗ ರಾಯರು ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ. ಹೂವಿನ ಮುಖಾಂತರ ಆಗಿರ್ಬೋದು, ನಮ್ಮ ಮನಸ್ಸನ್ನು ಭಾರನ ಕಡಿಮೆ ಮಾಡಿ ಎಲ್ಲದರಲ್ಲೂ ರಾಯರು ನಮ್ಮ ಜೊತೆ ಇರ್ತಾರೆ. ರಾಯರನ್ನು ಒಂದ್ಸರಿ ನಮಗೆ ಅನುಗ್ರಹಿಸಿದ್ರಂದರೆ ನಮ್ಮ ಕೊನೆ ತನಕ ರಾಯರ ಅನುಗ್ರಹ ನಮ್ಮ ಮೇಲೆ ಇರುತ್ತೆ. ಯಾಕಂದರೆ ರಾಯರು ಕರುಣಾಮಯಿಗಳು, ಮಾತೃ ಹೃದಯವನ್ನು ಉಳ್ಳವರು. ನಾವು ರಾಯರ ಮೇಲೆ ನಮ್ಮ ನಂಬಿಕೆ ಹೇಗೆ ಇರುತ್ತೆ ಅನ್ನೋದನ್ನ ಗುರುಗಳು ಎಲ್ಲ ಪರೀಕ್ಷೆ ಮಾಡಿ ನಂತರದಲ್ಲಿ ನಿಮಗೆ ನೀವೇನು ಅಂದ್ಕೊಂಡು ವ್ರತ ಅಥವಾ ಸೇವೆ ಮಾಡಿರ್ತೀರ ಅದನ್ನೆಲ್ಲದನ್ನು ನಿಮಗೆ ಫಲನ ನೀಡ್ತಾ ಹೋಗ್ತಾರೆ. ಗುರುಗಳ ಪರೀಕ್ಷೆ ತುಂಬ ಕಷ್ಟವಾಗಿರುತ್ತೆ. ಯಾಕಂದರೆ ಕೆಲವರಿಗೆ ಇದೇ ರೀತಿ ಪರೀಕ್ಷೆ ಮಾಡ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಕಷ್ಟದಲ್ಲೂ ಸುಲಭ ಮಾಡಿಕೊಡ್ತಾರೆ. ಯಾಕಂದರೆ ಆ ಕಷ್ಟದಲ್ಲೂ ಆ ಪರೀಕ್ಷೆಯಲ್ಲೂ ನಿಮ್ಮ ಜೊತೆ ರಾಯರಿರ್ತಾರೆ. ನಿಮ್ಮನ್ನು ಯಾವತ್ತೂ ರಾಯರು ಬಿಟ್ಕೊಡಲ್ಲ. ರಾಯರ ಮೇಲೆ ನಂಬಿಕೆ ಇಟ್ಟಾಗ ರಾಯರೇ ನಿಮ್ಮ ಕಷ್ಟಗಳನ್ನು ಕಡಿಮೆ ಮಾಡಿ ಆ ಪರೀಕ್ಷೆಯಲ್ಲಿ ನಿಮ್ಮನ್ನು ಪಾಸ್ ಮಾಡಿಸಿ ನಿಮಗೆ ಏನು ಬೇಕೋ ಅದನ್ನು ನೀಡ್ತಾರೆ. ಹಾಗಾಗಿ ನೀವು ರಾಯರ ಮೇಲೆ ನಂಬಿಕೆ ಇಟ್ಟು ಹಾಗೆ ಶ್ರದ್ಧೆ ಹಾಗೂ ಭಕ್ತಿಯಿಂದ ನೀವು ರಾಯರನ್ನ ಮನಸ್ಪೂರ್ವಕವಾಗಿ, ರಾಯರೇ ನಿಮ್ಮನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ ಅಂತ ನೀವು ಮನಸ್ಪೂರ್ವಕವಾಗಿ ರಾಯರನ್ನ ನಂಬಿ ನೀವು ಪೂಜೆ ಮಾಡಿದರೆ ರಾಯರ ಅನುಗ್ರಹ ನಿಮಗೆ ಖಂಡಿತವಾಗ್ಲೂ ಆಗುತ್ತೆ. ರಾಯರು ಅವ್ರು ನಂಬಿದವ್ರನ್ನ ಯಾವತ್ತೂ ಅವರು ಕೈ ಬಿಡಲ್ಲ. ಹಾಗಾಗಿ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಕಷ್ಟಗಳು ನಮಗೆ ಏಕೆ ಬರುತ್ತೆ, ರಾಯರನ್ನ ನಾವು ಪೂಜೆ ಮಾಡಿದ್ರೆ ಯಾಕೆ ನನಗೆ ರಾಯರ ಅನುಗ್ರಹ ಆಗ್ತಾ ಇಲ್ಲ ಅನ್ನೋರು ಈ ವಿಡಿಯೋನ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಒನ್ ವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.